ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 16ನೆಯ ವಾರ, ಜುಲೈ 26, 2025 ಶನಿವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 13ನೇ ಅಧ್ಯಾಯ, 24ರಿಂದ 30ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ಜನರಿಗೆ ಮತ್ತೊಂದು ಸಾಮತೆಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಗೋಧಿ ಬೆಳೆದು ತೆನೆ ಬಿಟ್ಟಾಗ ಕಳೆ ಬೆಳೆದಿರುವುದು ಗೋಚರವಾಯಿತು. ಆಗ ಆಳುಗಳು ತಮ್ಮ ಯಜಮಾನನ ಬಳಿಗೆ ಬಂದು, ಸ್ವಾಮಿ, ನಿಮ್ಮ ಹೊಲದಲ್ಲಿ ಬಿತ್ತಿದ್ದು ಉತ್ತಮವಾದ ಗೋಧಿ ಅಲ್ಲವೇ? ಜೊತೆಗೆ ಕಳೆಯೂ ಕಾಣಿಸಿಕೊಂಡಿದೆಯಲ್ಲ, ಅದೆಲ್ಲಿಂದ ಬಂತು ಎಂದರು. ಯಜಮಾನ, ಇದು ನನ್ನ ವೈರಿ ಮಾಡಿರುವ ಕೆಲಸ ಎಂದ. ಹಾಗಾದರೆ ಕಳೆಯನ್ನು ಕಿತ್ತು ಹಾಕೋಣವೇ ಎಂದರು ಆಳುಗಳು. ಅದಕ್ಕೆ ಯಜಮಾನ, ಬೇಡ ಬೇಡ, ಕಳೆಯನ್ನು ಕೀಳುವಾಗ ಗೋಧಿಯನ್ನು ಕಿತ್ತು ಬಿಟ್ಟಿರಿ. ಸುಗ್ಗಿಯವರೆಗೆ 2 ಒಟ್ಟಿಗೆ ಬೆಳೆಯಲಿ. ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆ ಕಿತ್ತು ಸುಟ್ಟು ಹಾಕಲು ಕಟ್ಟಿಡಿ. ಬಳಿಕ ಗೋಧಿಯನ್ನು ಒಕ್ಕಣೆ ಮಾಡಿ ನನ್ನ ಕಣಜಕ್ಕೆ ತುಂಬಿರಿ ಎಂದು ಕೊಯ್ಲುಗಾರರಿಗೆ ಹೇಳುತ್ತೇನೆ ಎಂದ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಒಳ್ಳೆಯದಲ್ಲದವರೊಂದಿಗೆ ತಾಳ್ಮೆಯಿಂದಿರಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ನಮ್ಮಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಪ್ರವೃತ್ತಿಗಳಿರುವುದನ್ನು ನಾವು ಗಮನಿಸಬಹುದು. ಈ ಕಾರಣದಿಂದ ನಮ್ಮೆಲ್ಲರ ಒಳಗೂ ಒಳಿತು ಕೆಡುಕುಗಳಿರುತ್ತವೆ. ಈ ಸತ್ಯವನ್ನು ಅರಿಯದೆ ಎಷ್ಟೋ ಬಾರಿ ಇತರರನ್ನು ಕೆಟ್ಟವರೆಂದು ಮೂದಲಿಸುತ್ತೇವೆ. ಇತರರ ಮೇಲೆ ತೀರ್ಪು ಕೊಡಲು ತುದಿಗಾಲಲ್ಲಿ ನಿಂತಿರುತ್ತೇವೆ. ತೀರ್ಪು ಕೊಡುವ ಪ್ರವೃತ್ತಿಯನ್ನು ಬಿಟ್ಟು ಎಲ್ಲರನ್ನು ಸಮಭಾವದಿಂದ ಸ್ವೀಕರಿಸಿ ಅವರಲ್ಲಿರುವ ಒಳ್ಳೆತನವನ್ನು ಕಾಣಲು ಪ್ರಯತ್ನಿಸೋಣ. ಜೊತೆಗೆ ನಮ್ಮಲ್ಲಿರುವ ಕೆಟ್ಟ ಪ್ರವೃತ್ತಿಯನ್ನು ಒಪ್ಪಿಕೊಂಡು ಅದನ್ನು ನಾಶ ಮಾಡಲು, ಅದನ್ನು ನಮ್ಮಿಂದ ಕಿತ್ತೊಗೆಯಲು ಪ್ರಯತ್ನಿಸುವಲ್ಲಿ ತಾಳ್ಮೆಯಿಂದಿರೋಣ. ನಮ್ಮ ಹೃದಯದಲ್ಲಿ ದುಷ್ಟ ಮತ್ತು ಕೆಟ್ಟ ಮಿಶ್ರಣವಿದೆ ಎಂಬ ವಾಸ್ತವಾಂಶವನ್ನು ಒಪ್ಪಿಕೊಳ್ಳುವ ಮೂಲಕ ನಾವು ನಮ್ಮ ನೆರೆಹೊರೆಯವರ ತಪ್ಪುಗಳ ಬಗ್ಗೆ ತೀರ್ಪು ನೀಡದೆ ಹೆಚ್ಚು ಸಹಾನುಭೂತಿಗಳಾಗಿ ವ್ಯವಹರಿಸಲು ಪ್ರಾರಂಭಿಸುತ್ತೇವೆ. ಇನ್ನೊಂದು ಕಡೆ, ಅಷ್ಟು ಒಳ್ಳೆಯವರಲ್ಲದ ಜನರೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ನಮಗೆ ಮುಖ್ಯವಾಗುತ್ತದೆ. ನಮ್ಮ ದೇವರು ನಮ್ಮೊಂದಿಗೆ ವ್ಯವಹರಿಸುವಾಗ ತುಂಬಾ ತಾಳ್ಮೆಯಿಂದಿರುವಂತೆ ಇತರ ಜನರೊಂದಿಗೆ, ವಿಶೇಷವಾಗಿ ಒಳ್ಳೆಯದಲ್ಲವರೊಂದಿಗೆ ತಾಳ್ಮೆಯಿಂದಿರಲು ಈ ಸಾಮತಿ ನಮಗೆ ಕಲಿಸುತ್ತದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದು ನಾವು ಸಂತ ಜೋಆಕಿಮ್ ಮತ್ತು ಅನ್ನರವರ ಸ್ಮರಣೆಯನ್ನು ಮಾಡುತ್ತಿದ್ದೇವೆ. ಸಂತ ಜೋಆಕಿಮ್ ಮತ್ತು ಅನ್ನರವರು ಕ್ರೈಸ್ತ ಪರಂಪರೆಯಲ್ಲಿ ಮಾತೆ ಮರಿಯಮ್ಮನವರ ತಂದೆ ತಾಯಿಗಳಾಗಿಯೂ ಈ ಮೂಲಕ ಯೇಸುವಿನ ಅಜ್ಜ ಅಜ್ಜಿಯರಾಗಿಯೂ ಗೌರವಿಸಲ್ಪಡುತ್ತಾರೆ. ಆತ್ಮೀಯರೇ, ಬೈಬಲ್ ಶ್ರೀ ಗ್ರಂಥದಲ್ಲಿ ಇವರ ಹೆಸರುಗಳು ನಮಗೆ ಕಾಣಸಿಗುವುದಿಲ್ಲ, ಅಥವಾ ಅವರ ಬಗ್ಗೆ ಯಾವ ವಿಷಯವೂ ಕೂಡ ನಮಗೆ ಸಿಗೋದಿಲ್ಲ. ಅವರ ಬದುಕಿನ ಚರಿತ್ರೆಯನ್ನು ಕ್ರೈಸ್ತ ಪರಂಪರೆಯಲ್ಲಿ ಹಾಗೂ ಅನಧಿಕೃತ ಗ್ರಂಥವಾದ, ವಿಶೇಷವಾಗಿ 2ನೇ ಶತಮಾನದಲ್ಲಿ ಬರೆಯಲ್ಪಟ್ಟಂತಹ ಪ್ರೋಟೋ ಇವಾಂಜಲಿಯಂ ಆಫ್ ಜೇಮ್ಸ್, ಅಂದರೆ ಯಾಕೋಬರ ಪ್ರಥಮ ಸುವಾರ್ತೆಯಲ್ಲಿ ಓದುತ್ತೇವೆ. ಆದ್ಮೇಲೆ ಪರಂಪರೆಯ ಪ್ರಕಾರ ಜೋಕಿಮ್ರವರು ಯಹೂದ್ಯರಾಗಿದ್ದರು ಮತ್ತು ದಾವಿದನ ವಂಶಜರಾಗಿದ್ದರು. ಅವರು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿ ವಾಸಿಸುತ್ತಿದ್ದರು. ಜೋಆಕಿಮ್ ಅನ್ನರವರನ್ನು ವಿವಾಹವಾಗಿದ್ದರು. ಆದರೆ ಅವರಿಬ್ಬರಿಗೂ ಮಕ್ಕಳಿಲ್ಲದ ಕಾರಣ ಅವರು ತುಂಬ ದುಃಖಿತರಾಗಿದ್ದರು. ಪ್ರಿಯರೇ, ನಾವು ಬೈಬಲ್ ಶ್ರೀ ಗ್ರಂಥದಲ್ಲಿ ನೋಡುವಂತೆ ಅಂದಿನ ಕಾಲದಲ್ಲಿ ಮಕ್ಕಳಿಲ್ಲದಿರುವುದು ದೇವರ ಶಾಪವೆಂದೇ ಎಣಿಸಲಾಗಿತ್ತು. ಈ ಕಾರಣ ಅವರು ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ ಎಂಬುದಾಗಿ ಭಾವಿಸಲಾಗಿತ್ತು. ಪರಂಪರೆಯ ಪ್ರಕಾರ ಜೋಆಕಿಮ್ರವರು ಜೆರುಸಲೇಮಿಗೆ ಬಲಿ ಕಾಣಿಕೆಗಳನ್ನು ಅರ್ಪಿಸಲು ಹೋದರು. ಆದರೆ ಅವರ ಬಲಿ ಕಾಣಿಕೆಗಳನ್ನು ನಿರಾಕರಿಸಲಾಯಿತು ಮತ್ತು ಮಕ್ಕಳಿಲ್ಲದ ಕಾರಣ ಅವರು ಬಲಿ ಕಾಣಿಕೆಗಳನ್ನು ದೇವಾಲಯದಲ್ಲಿ ಅರ್ಪಿಸಬಾರದು, ಬಲಿ ಕಾಣಿಕೆಗಳನ್ನು ಅರ್ಪಿಸಲು ಅವರು ಅನರ್ಹರು ಎಂದು ಘೋಷಿಸಲಾಯಿತು. ಈ ಅವಮಾನ, ದುಃಖವನ್ನು ತಡೆಯಲಾಗದೆ ಅವರು ಕಾಡಿಗೆ ಪಲಾಯನಗೈಯುತ್ತಾರೆ. ಅಲ್ಲಿ ಅವರು 40 ದಿನಗಳು ರಾತ್ರಿ ಹಗಲೆನ್ನದೆ ಪ್ರಾರ್ಥನೆ, ಉಪವಾಸಗಳಲ್ಲಿ ಮಗ್ನನಾಗಿದ್ದರು. ಆಗ ದೇವದೂತನೊಬ್ಬನು ಅವರಿಗೆ ಪ್ರತ್ಯಕ್ಷನಾಗಿ ದೇವರು ಅವರ ಪ್ರಾರ್ಥನೆಗೆ ಕಿವಿಗೊಟ್ಟಿದ್ದಾರೆ ಎಂದು ತಿಳಿಸಿ ಅವರಿಗೆ ಸಂತಾನ ಪ್ರಾಪ್ತಿಯಾಗುವುದು ಎಂಬ ಸಂತೋಷದ ಸಂದೇಶವನ್ನು ನೀಡುತ್ತಾನೆ. ಆದ್ಮೇಲೆ ಇತ್ತ ಅನ್ನರವರು ಕೂಡ ತನ್ನ ಪತಿಯಂತೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ಮನೆಯಲ್ಲಿ ದುಃಖದ ಮಡುವಿನಲ್ಲಿದ್ದಳು. ಆಕೆ ಸದ್ಭಕ್ತಳಾಗಿದ್ದಳು. ನೀತಿಪರ ಮತ್ತು ಧರ್ಮನಿಷ್ಠೆಯ ವ್ಯಕ್ತಿತ್ವ ಆಕೆಯದು. ಕೆಲವೊಂದು ಸಲ ಪವಿತ್ರ ಗ್ರಂಥದ ಹಳೆಯ ಒಡಂಬಡಿಕೆಯಲ್ಲಿರುವಂತೆ
ಸಾಮುವೇಲನ ತಾಯಿಯಂತೆ ಈಕೆಯನ್ನು ಹನ್ನಳೆಂದು ಕರೆಯಲಾಗುತ್ತಿತ್ತಂತೆ. ಆಕೆಯ ಹೆಸರಿನ ಹೀಬ್ರು ಅರ್ಥ ಕೃಪೆ ಅಥವಾ ಪ್ರಿಯತೆ ಎಂದು. ಆಕೆ ತನ್ನ ಮನೆಯ ಕೈತೋಟದಲ್ಲಿ ಕಣ್ಣೀರು ಸುರಿಸುತ್ತಾ ದುಃಖದ ಮಡುವಿನಲ್ಲಿ ಮಗುವನ್ನು ಕರುಣಿಸಿ ಬಂಜೆ ಎಂಬ ಕಳಂಕವನ್ನು ತೆಗೆದುಹಾಕಲು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ದೇವರು ಮಗುವನ್ನು ಕರುಣಿಸಿದರೆ ಆ ಮಗುವನ್ನು ದೇವರ ಸೇವೆಗೆ ಅರ್ಪಿಸುವುದಾಗಿ ಹರಕೆ ಹೊತ್ತಳು. ಅಂತಹ ದುಃಖದ ಸಮಯದಲ್ಲಿ ಅನ್ನಳಿಗೆ ದೇವದೂತನೊಬ್ಬನು ಕಾಣಿಸಿಕೊಂಡು ಸಂತ ಜೋಕಿಮರಿಗೆ ನುಡಿದಂತೆ ದೇವರು ಅವರಿಗೆ ಮಗುವನ್ನು ನೀಡುವುದಾಗಿ ಮತ್ತು ಅವರಿಗೆ ಹುಟ್ಟುವ ಮಗು ಮುಂದೆ ಈ ಜಗತ್ತಿನಲ್ಲಿ ಪ್ರಖ್ಯಾತಿ ಪಡೆಯುವುದನ್ನು ತಿಳಿಸಲಾಯಿತು. ಜೋಕಿಮ್ ಮತ್ತು ಅನ್ನರಿಬ್ಬರು ದೇವರಿಂದ ಸಂದೇಶವನ್ನು ಪಡೆದ ನಂತರ ಹೇಗೆ ಪರಸ್ಪರ ಭೇಟಿಯಾದರು ಎಂಬುದರ ಬಗ್ಗೆ ಮನಸ್ಪರ್ಶಿ ಕಥೆಯೊಂದು ಪರಂಪರೆಯಲ್ಲಿ ಚಾಲ್ತಿರುವುದನ್ನು ನಾವು ಕೇಳಬಹುದು. ಅದರ ಪ್ರಕಾರ ಈ ದಂಪತಿಗಳಿಬ್ಬರು ದೇವದೂತನ ಸಂದೇಶವನ್ನು ಸ್ವೀಕರಿಸಿದ ನಂತರ ಜೆರುಸಲೇಮಿನ ಚಿನ್ನದ ಬಾಗಿಲಿನ ಬಳಿ ಒಟ್ಟಿಗೆ ಭೇಟಿಯಾದರು. ಅಪಾರ ಸಂತೋಷದಿಂದ ಅವರು ಪರಸ್ಪರ ಅಪ್ಪಿಕೊಂಡು ಮುದ್ದಾಡುತ್ತಾ ಸಂತೋಷದ ಉನ್ಮಾದದಲ್ಲಿರುವ ಈ ದೃಶ್ಯವು ಕ್ರೈಸ್ತ ಕಲಾ ಮತ್ತು ಐಕನೋಗ್ರಫಿಯಲ್ಲಿ ಪ್ರಿಯವಾದದ್ದು. ಪ್ರಿಯರೇ, ಈ ಇಬ್ಬರು ದಂಪತಿಗಳು ಪರಸ್ಪರ ಭೇಟಿಯಾದುದರ ಈ ಕ್ಷಣ ಮತ್ತು ಘಟನೆ ಎರಡು ಮನಸ್ಸುಗಳ ಪ್ರೀತಿ, ದೂರವಾದಂಥ ಮನಸ್ಸುಗಳು ಮರು ಸಂಯೋಜನೆಗೊಂಡಂತಹ ಮತ್ತು ದೈವಿ ಆಶೀರ್ವಾದದ ಸಂಕೇತವಾಗಿದೆ. ಪ್ರಿಯರೇ, ದೇವದೂತನು ಅನ್ನಳಿಗೂ ಮತ್ತು ಜೋಕಿಮ್ರವರಿಗೂ ನೀಡಿದಂತಹ ವಾಗ್ದಾನದ ಮೇರೆಗೆ ಅನ್ನಳು ಗರ್ಭಿಣಿಯಾಗಿದ್ದು ದೇವರ ಅದ್ಭುತವೇ ಸರಿ. ಮುಂದೆ ಮರಿಯ ಎಂಬ ಹೆಸರಿನ ಮಗಳ ಜನನವಾಯಿತು. ಇದನ್ನೇ ನಾವು ಸೆಪ್ಟೆಂಬರ್ 8ರಂದು ಮರಿಯ ಜಯಂತಿಯಾಗಿ ಆಚರಿಸುವುದು. ಪರಂಪರೆಯ ಪ್ರಕಾರ ಮರಿಯಳು ಪಾಪರಹಿತಳಾಗಿ ಜನಿಸಿದಳು. ಅಂದರೆ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಸಿದ್ಧಾಂತವನ್ನು ಕಥೋಲಿಕ ಧರ್ಮಸಭೆಯು ಪ್ರಕಟಿಸುತ್ತದೆ. ಪ್ರಿಯರೇ, ಮಾತೆ ಮರಿಯಳು ದೇವರಲ್ಲ, ದೇವತೆಯಲ್ಲ, ದೇವರಾದ ಯೇಸುಕ್ರಿಸ್ತರಿಗೆ ಜನ್ಮ ನೀಡಿ ದೇವರ ತಾಯಿಯಾಗುತ್ತಾರೆ. ಆಕೆ ಜನ್ಮ ಪಾಪ ಕಳಂಕರಹಿತಳು. ಯೇಸುಕ್ರಿಸ್ತನ ತಾಯಿ ಮರಿಯಳು ಅವಳ ಗರ್ಭಧಾರಣೆಯ ಮೊದಲ ಕ್ಷಣದಿಂದಲೇ ಜನ್ಮ ಪಾಪದಿಂದ ಮುಕ್ತಳಾಗಿ ಕಾಯಲ್ಪಟ್ಟಳು ಅಥವಾ ರಕ್ಷಿಸಲ್ಪಟ್ಟಳು. ಅಂದರೆ ಈ ಭೂಲೋಕದಲ್ಲಿ ಅವಳ ಅಸ್ತಿತ್ವದ ಪ್ರಥಮ ಕ್ಷಣದಿಂದಲೇ ಯೇಸುಕ್ರಿಸ್ತನ ವಿಮೋಚನಾತ್ಮಕ ರಕ್ಷಣಾತ್ಮಕ ಮಹತ್ವವನ್ನು ಪೂರ್ವಾನುಮಾನಿಸಿ ದೇವರಿಂದ ಆಕೆಗೆ ವಿಶೇಷ ಕೃಪೆ ದೊರಕಿತ್ತು. ಹಾಗಾಗಿ ಅವಳು ದೇವರ ಮಗನನ್ನು ತನ್ನ ಉದರದಲ್ಲಿ ಹೊರಲು ಶುದ್ಧ ಮತ್ತು ಪವಿತ್ರ ಪಾತ್ರೆಯಾಗಿದ್ದಳು. ಪ್ರಿಯರೇ, ಆಕೆಗೆ ರಕ್ಷಣೆಯ ಅವಶ್ಯಕತೆ ಇತ್ತೇ? ಖಂಡಿತ ಇತ್ತು. ಆಕೆಯು ನಮ್ಮಂತೆ ನರಮಾನವಳೆ. ಪ್ರಿಯರೇ, ಹೇಗೆ ಅಶುದ್ಧ ನೀರಿನ ಹೊಂಡದಲ್ಲಿ ಬಿದ್ದಿರುವವನನ್ನು ಹೊರತೆಗೆಯುವುದು ಒಂದು ರಕ್ಷಣೆಯ ಕಾರ್ಯವೋ ಅದರಂತೆಯೇ ಒಬ್ಬ ವ್ಯಕ್ತಿಯು ಅದರಲ್ಲಿ ಬೀಳದಂತೆ ಮುಂಚಿತವಾಗಿ ರಕ್ಷಿಸುವುದು ರಕ್ಷಣೆಯೇ ಅಲ್ಲವೇ? ಪ್ರಿಯರೇ, ಮಾತೆ ಮರಿಯಮ್ಮನವರು ಈ ಎರಡನೇ ಗುಂಪಿಗೆ ಸೇರಿದವರಾಗುತ್ತಾರೆ. ಪ್ರಿಯರೇ, ತಮ್ಮ ವಾಗ್ದಾನದ ಪ್ರಕಾರ ಅಥವಾ ತಾವು ಮಾಡಿದ ಹರಕೆಯಂತೆ ಮಾತೆ ಮರಿಯಳನ್ನು 3ನೇ ವಯಸ್ಸಿನಲ್ಲಿ ದೇವಾಲಯದಲ್ಲಿ ತಂದು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಿ ಮರಿಯ ಎಂದು ಹೆಸರಿಡಲಾಯಿತು. ದೇವಾಲಯ ಆಕೆಯ ಮುಂದಿನ ಪ್ರಾರ್ಥನಾ ಮತ್ತು ಪಾವಿತ್ರತೆಯ ಜೀವನಕ್ಕೆ ನಾಂದಿಯಾಯಿತು. ಆಕೆಯನ್ನು ದೇವಾಲಯದಲ್ಲಿ ಅರ್ಪಿಸಿದ ಪರಿ ಈ ರೀತಿ ಇತ್ತು. ಸೂಕ್ತ ವಸ್ತ್ರಗಳನ್ನು ಧರಿಸಿ ದೀಪಗಳನ್ನು ಹೊತ್ತ ಯುವತಿಯರ ಜೊತೆ ಮೆರವಣಿಗೆಯಲ್ಲಿ ಮರಿಯಳನ್ನು ದೇವಾಲಯಕ್ಕೆ ಕರೆತರಲಾಯಿತು. ದೇವಾಲಯದ ಮೆಟ್ಟಿಲುಗಳನ್ನು ತಲುಪಿದಾಗ ಅವಳಲ್ಲಿ ಅಂಜಿಕೆ ಇರಲಿಲ್ಲ. ಆ ಸ್ಥಳದ ಪರಿಚಯ ಈಗಾಗಲೇ ಆಕೆಗೆ ತಿಳಿದಿದೆ ಎನ್ನುವ ರೀತಿಯಲ್ಲಿ ದೇವಾಲಯದ ಮೆಟ್ಟಿಲುಗಳನ್ನು ಸುಲಲಿತವಾಗಿ ಸಂತೋಷದಿಂದ ನಿರ್ಭಯಳಾಗಿ ಏರಿದಳು. ದೇವಾಲಯದ ಯಾಜಕರು ಆಕೆಯನ್ನು ದೇವಾಲಯದೊಳಗೆ ಬರಮಾಡಿಕೊಂಡರು. ಪರಂಪರೆಯ ಪ್ರಕಾರ ಆ ಯಾಜಕ ಸ್ನಾನಿಕ ಯೋವಾನರ ತಂದೆಯಾದ ಜಕರಿಯ ಎಂದು ನಂಬಲಾಗಿದೆ. ಆಕೆಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ಆ ತೋಷದ ಉನ್ಮಾದದಲ್ಲಿ ಎಷ್ಟು ಮೈಮರೆತಿದ್ದಳೆಂದರೆ ದೈವಿ ಪ್ರೇರಣೆಯಿಂದ ದೇವಾಲಯದ ಅತ್ಯಂತ ಪವಿತ್ರ ಸ್ಥಳವಾದ ಆ ಗರ್ಭಗುಡಿಗೆ ಮೈಮರೆತು ಹೋಗಿಬಿಟ್ಟಿದ್ದಳಂತೆ. ಯಾಜಕರಾದವರು ಕೂಡ ಆ ಸ್ಥಳಕ್ಕೆ ತಮಗೆ ಇಷ್ಟ ಬಂದಂತೆ ಹೋಗುವ ಹಾಗಿರಲಿಲ್ಲ. ವರ್ಷದಲ್ಲಿ ಕೇವಲ ಒಂದೇ ಒಂದು ಸಲ ಮಾತ್ರ ಅವರು ಆ ಸ್ಥಳವನ್ನು ಪ್ರವೇಶಿಸಬಹುದಾಗಿತ್ತು. ಪ್ರಿಯರೇ, ಈ ಘಟನೆ ಆಕೆಯ ಮುಂದಿನ ಭವಿಷ್ಯದ ಜೀವನಕ್ಕೆ ದೇವರ ಯೋಜನೆ ಆಕೆಗೆ ಏನಾಗಿತ್ತು ಎಂಬುದರ ಸಂಕೇತವಾಗಿದ್ದಂತಿತ್ತು. ಮುಂದೊಂದು ದಿನ ಆಕೆ ದೇವರಿಗೆ ಒಂದು ಪವಿತ್ರ ಮತ್ತು ದೇವರಿಂದ ನಿಯೋಜಿಸಲ್ಪಟ್ಟಿರುವ ಗರ್ಭಗುಡಿಯಾಗುವ ಸಂಕೇತವಾಗಿ ಕಂಡಳು. ಮರಿಯಳು ಕೆಲವು ವರ್ಷಗಳ ಕಾಲ ದೇವಾಲಯದಲ್ಲೇ ಪ್ರಾರ್ಥನೆ, ಅಧ್ಯಯನ ಮತ್ತು ಪರಿಶುದ್ಧತೆಯ ಜೀವನ ನಡೆಸಿದಳು. ಆಕೆಯ ಸಂಗಡವಿದ್ದ ಧಾರ್ಮಿಕ ಯುವತಿಯರ ಸಮುದಾಯದ ಆರೈಕೆಯಲ್ಲಿ ಬೆಳೆದಳು. ಪರಂಪರೆಯ ಪ್ರಕಾರ ದೂತರು ಅವಳಿಗೆ ಆಹಾರ ನೀಡಿ
ಅವರು ಮರಿಯಳನ್ನು ದೈವಿ ಕೃಪೆ ಮತ್ತು ಜ್ಞಾನದಲ್ಲಿ ಬೆಳೆಯುವಂತೆ ನೋಡಿಕೊಂಡರು ಮತ್ತು ಮುಂದೆ ದೇವರ ತಾಯಿಯಾಗಲು ಸಿದ್ಧಳಾದಳು ಎಂಬುದನ್ನು ನಮಗೆ ತಿಳಿಸುತ್ತದೆ. ಪ್ರಿಯರೇ, ಸಂತ ಜೋಕಿಮ್ ಮತ್ತು ಸಂತ ಅನ್ನರವರ ಜೀವನದಿಂದ ನಾವು ಏನನ್ನು ಕಲಿಯಬಹುದು? ಮೊದಲನೆಯದಾಗಿ, ಸಂಕಷ್ಟ ಮತ್ತು ನಿರಾಶೆಗಳಿಗೆ ಕುಗ್ಗದೆ ದೇವರಲ್ಲಿ ದೃಢವಾದ ನಂಬಿಕೆಯುಳ್ಳವರಾಗಿದ್ದರು ಸಂತ ಜೋಕಿಮ್ ಮತ್ತು ಅನ್ನರವರು. ಈ ಮೂಲಕ ಅವರು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ, ದುಃಖ, ನೋವು, ಅವಮಾನ ಬಂದರೂ ಎದೆಗುಂದದೆ ಸ್ಥೈರ್ಯವಂತರಾಗಿದ್ದರು. ಎರಡನೆಯದಾಗಿ, ದೇವರ ಯೋಜನೆ ನಮ್ಮ ಸಮಯಕ್ಕೆ ಸಮ್ಮತವಾಗದಿದ್ದರೂ ನಾವು ಅವರ ಕೃಪೆ ಹಾಗೂ ಮಾರ್ಗದರ್ಶನದಲ್ಲಿ ನಂಬಿಕೆ ಇರಿಸಿಕೊಳ್ಳಬೇಕು. ಆಗ ಮಾತ್ರ ದೇವರ ಕೃಪೆಯನ್ನು ನಾವು ಅನುಭವಿಸಲು ಸಾಧ್ಯ, ದೇವರ ಅದ್ಭುತಗಳು ನಮ್ಮ ಜೀವನದಲ್ಲಿ ಘಟಿಸಲು ಸಾಧ್ಯ. ಪ್ರಿಯರೇ, ಮೂರನೆಯದಾಗಿ, ವಿಪತ್ತಿನಲ್ಲಿಯೂ ಕೂಡ ದೇವರ ಮೇಲೆ ನಂಬಿಕೆ. ಮಕ್ಕಳಿಲ್ಲದ ಸಂಕಷ್ಟದಲ್ಲಿದ್ದಾಗಲೂ ಕೂಡ, ಅವಮಾನಗಳನ್ನು, ದುಃಖವನ್ನು ಅನುಭವಿಸಿದರೂ ಕೂಡ ದೇವರ ಕೃಪೆಯನ್ನು ಅವರು ನಂಬುತ್ತಾರೆ. ದೇವರ ವಾಕ್ಯದಲ್ಲಿ ಭರವಸೆ ಇಟ್ಟು ದೇವರ ವಾಕ್ಯದಂತೆ ತಮ್ಮ ಜೀವನದಲ್ಲಿ ಜೀವಿಸುತ್ತಾರೆ. ಆದುದರಿಂದ ಎಂತಹ ವಿಪತ್ತಿನಲ್ಲಿಯೂ ಕೂಡ ನಾವು ದೇವರ ಮೇಲೆ ನಂಬಿಕೆ ಇಡುವಂತೆ ಅವರು ನಮ್ಮೆಲ್ಲರಿಗೂ ಕಲಿಸಿಕೊಡುತ್ತಾರೆ. ಸಂತ ಜೋಕಿಮ್ ಮತ್ತು ಸಂತ ಅನ್ನರವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.